ಎಲ್ಎನ್ ಸೀಡ್ಸ್ ಕಂಪನಿಯ ಅರ್ಚನಾ 444 ತೊಗರಿಯಲ್ಲಿ ಹೂ ಬಿಟ್ಟುವುದು ನಿಲ್ತಾ ಇಲ್ಲ. ಕಾಯಿ ಕಟ್ಟದೆ ರೈತ ಕಂಗಾಲು. ರೈತರಿಗೆ ಭಾರಿ ವಂಚನೆ ಮಾಡಿದ ಎಲ್ಎನ್ ಸೀಡ್ಸ್ ಕಂಪನಿ ಚಿರನಿದ್ರೆಗೆ ಜಾರಿದ ಕೃಷಿ ಅಧಿಕಾರಿಗಳು. ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಸಹಾಯಕ ಕೃಷಿ ನಿರ್ದೇಶಕರು ಮತ್ತು ರೈತ ಸಂಪರ್ಕ ಕೇಂದ್ರ ಕೃಷಿ ಅಧಿಕಾರಿಗಳು ಚಿರನಿದ್ರೆಗೆ ಜಾರಿದ್ದಾರೆ ಎಂಬುದು ಮೇಲ್ನೋಟಕ್ಕೆ ಕಂಡುಬರ್ತಾ ಇದೆ. ಈಗಾಗಲೇ ಕುರುಕುಂದ ಮತ್ತು ಚಿಂಚಿರಕಿ ಗ್ರಾಮಗಳಲ್ಲಿ ರೈತರು ಸಿರಿವಾರ ವಿನಯ ಆಗ್ರೋ ಏಜೆನ್ಸಿ ಬೀಜ ಮತ್ತು ರಸಗೊಬ್ಬರ ಕ್ರಿಮಿನಾಶಕ ಅಂಗಡಿಯ ಮೂಲಕ ಅರ್ಚನಾ 444 ತೊಗರಿ ಬೀಜವನ್ನ ಖರೀದಿ ಮಾಡಿಕೊಂಡು ಹೋಗಿದ್ದು, ರೈತರು ಸರಿಯಾದ ಸಮಯಕ್ಕೆ ತೊಗರಿಯನ್ನ ಬಿತ್ತನೆ ಮಾಡಿ ತೊಗರಿ ಹೊಲದಲ್ಲಿ ಪ್ರತಿ ವರ್ಷದಂತೆ ಸಾಗುವಳಿ ಮಾಡುತ್ತಾ ಕಳೆ ತೆಗೆಯುತ್ತಾ ಮತ್ತು ಕ್ರಿಮಿನಾಶಕ ಸಿಂಪಡಣೆ ಮಾಡುತ್ತಾ ಬಂದರು. 4 ತಿಂಗಳು ಗತಿಸಿದ್ರೂ ತೊಗರಿ ಹೊಲದಲ್ಲಿ ಅಲ್ಲಲ್ಲಿ ಹೂಗಳು ಕಾಣಿಸಿಕೊಳ್ಳುತ್ತಿದ್ದು, ಅವು ಕೂಡ ಸರಿಯಾಗಿ ನಿಲ್ಲದೆ ಕಾಯಿಗಳು ಕಟ್ಟದೆ ಉದುರಿ ಹೋಗುತ್ತಿದ್ದು ರೈತರು ಕಂಗಾಲಾಗಿದ್ದಾರೆ. ಪಕ್ಕದ ರೈತರ ಹೊಲದಲ್ಲಿ ತೊಗರಿ ಬೀಜ ಬೇರೆ ಕಂಪನಿ ತೊಗರಿ ಬೀಜ ಹೂವು ಬಿಟ್ಟು ಕಾಯಿ ಕಟ್ಟಿಕೊಂಡಿದ್ದು, ಎರಡೂ ಹೊಲದಲ್ಲಿ ಒಂದೇ ದಿನ ಬಿತ್ತನೆ ಮಾಡುತ್ತಾರೆ. ರೈತರಿಗೆ ತಾವು ಹಾಕಿದ ತೊಗರಿ ಬೆಳೆ ಮೇಲೆ ಅನುಮಾನ ಬಂದು ಸಂಬಂಧಪಟ್ಟ ವಿಜಯ್ ಏಜೆನ್ಸಿ ಅಂಗಡಿ ಮಾಲೀಕನಿಗೆ ತಿಳಿಸಿದಾಗ ಅಂಗಡಿ ಮಾಲೀಕನು ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ತೊಗರಿ ಹೊಲಗಳನ್ನು ವೀಕ್ಷಣೆ ಮಾಡಿಸಿದಾಗ ನಾನು ತಮಗೆ ವರದಿ ನೀಡುತ್ತೇನೆಂದು ಕೃಷಿ ಅಧಿಕಾರಿ ತಿಳಿಸಿರುತ್ತಾರೆ. ಎಲ್ಎನ್ ಸೀಡ್ಸ್ ಕಂಪನಿಯು ಮಾಲೀಕನು ಕೃಷಿ ಇಲಾಖೆಯ ನಿಯಮ ಮೀರಿ ಮಾರಾಟ ಮಾಡಿ ರೈತರಿಗೆ ವಂಚನೆ ಮಾಡಿದ್ದಾನೆ ಎಂಬುದು ಮೇಲ್ನೋಟಕ್ಕೆ ಕಂಡುಬರ್ತಾ ಇದೆ. ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳು ಈ ಕಂಪನಿಯ ಬಗ್ಗೆ ಸೂಕ್ತ ದಾಖಲಾತಿಗಳನ್ನು ಪರಿಶೀಲಿಸಿ ರೈತರಿಗೆ ಮೋಸ ಮಾಡ್ತಾ ಇರುವಂತಹ ಕಂಪನಿಯ ಮಾಲೀಕನ ಮೇಲೆ ಕಾನೂನು ಕ್ರಮವನ್ನ ಕೈಗೊಂಡು ಅವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ರೈತರು ತಮ್ಮ ಅಳಲನ್ನ ಮಾಧ್ಯಮದ ಮುಂದೆ ತೋಡಿಕೊಂಡಿದ್ದಾರೆ. ರೈತರ ಕುಟುಂಬಗಳು ಭೂಮಿಯನ್ನ ನಂಬಿಕೊಂಡು ಬದುಕುತ್ತಿರುವ ರೈತರಿಗೆ ಮೋಸ ಮಾಡುತ್ತಿರುವ ಇಂತಹ ನಕಲಿ ಎಲ್ಎನ್ ಸೀಡ್ಸ್ ಕಂಪನಿ ಸ್ಥಳೀಯ ಶಾಸಕರೇ, ಸಂಸದರೇ, ಜಿಲ್ಲಾಧಿಕಾರಿಗಳೇ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ ತಾವು ರೈತರನ್ನ ಮೈಮರೆತಂತೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ರೈತರ ಹೆಂಡತಿ ಮಕ್ಕಳು ಒಂದು ಹೊತ್ತು ಊಟಕ್ಕೂ ಬಡದಾಡುವಂತಹ ಪರಿಸ್ಥಿತಿ ಇದ್ದರೂ ರೈತರು ಭೂಮಿಯನ್ನ ನಂಬಿ ಬದುಕುವ ಪರಿಸ್ಥಿತಿ ಇದೆ. ಜಗತ್ತಿನ ಎಲ್ಲರಿಗೂ ಅನ್ನ ಹಾಕುವ ರೈತನ ಪರಿಸ್ಥಿತಿ ಈ ರೀತಿಯಾದರೆ ಹೇಗೆ ಸ್ವಾಮಿ? ತಾವು ಒಂದು ಸಾರಿ ರೈತರ ಕಷ್ಟಗಳನ್ನ ನೋಡಿ ಸಾಹೇಬ್ರೆ, ಯಾವ ರೀತಿ ರೈತರ ಪರಿಸ್ಥಿತಿ ಎನ್ನುವುದನ್ನ ನೋಡಿಕೊಳ್ಳಿ. ಇಂತಹ ವಂಚನೆ ಮಾಡುವ ಎಲ್ಎನ್ ಸೀಡ್ಸ್ ಕಂಪನಿಯ ಮಾಲೀಕನ ಮೇಲೆ ಕೃಷಿ ಅಧಿಕಾರಿಗಳು, ಸ್ಥಳೀಯ ಶಾಸಕರು, ಸಂಸದರು, ಜಿಲ್ಲಾ ಅಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಕಾನೂನು ಕ್ರಮವನ್ನ ಕೈಗೊಂಡು ರೈತರಿಗೆ ನ್ಯಾಯ ದೊರಕಿಸಿ ಕೊಡ್ತಾರೋ ಇಲ್ಲವೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್ ಗಾರಲ್ದಿನಿ ವೀರನಗೌಡ, ಎನ್ಕೆಎಸ್ ಟಿವಿ 4 ರಾಯಚೂರು. ನೋಡ್ರಿ, ಇನ್ನು ಬಗಲಾಗಿನ ಹೊಲ ಅಲ್ಲ, ಈಗ ಯಾವ ಬೀಜ ಯಾವ ಬಿತ್ತಿದ್ವಿ? ಇದು ಎಲ್ಎನ್ ಸೀಡ್ಸ್ ರೀ, ತೊಗರಿ ಬೀಜ. ಈಗ 90 ದಿವಸ ಆಯ್ತು ರೀ ಹಾಕಿ. ಬಗಲಾಗಿನ ಹೊಲ ಎಲ್ಲ ಕಾಳ ಕಾತ್ ಬಗ್ಗಿ ಬಿಟ್ಟದ. ನಮ್ದು ಏನ್ ಎಲ್ಲೇ ಒಂದು ಹೋಗ್ಬಿಡ್ತದ್ರಿ. ನಮ್ ಸಮಸ್ಯೆ ಹಿಂಗಾಗಿ ನೋಡ್ರಿ 5 ಸಲ ಎಣ್ಣೆ ಹೊಡೆದಿವ್ರಿ. ಎಷ್ಟು ಎಕರೆ ಅದು? ಇದು 8 ಎಕರೆ ರೀ. ಅದು ಹೆಸರೇನಾ? ಎಲ್ಎನ್ ಸೀಡ್ಸ್ ಅರ್ಚನಾ? ಎಲ್ಎನ್ ಸೀಡ್ಸ್ ಅರ್ಚನಾ. ಆದ್ರೆ ಹೂವ ಮಗ್ಗೆ ಬರ್ತಾ ಇಲ್ಲ. ಏನಿಲ್ರಿ. ಇಲ್ಲಿ ಬಾಜು ಹೊಲ ನೀವು ಒಂದೇ ದಿನ ಬಿತ್ತೀರ? ಒಂದೇ ದಿನ ಬಿತ್ತೀವ್ರಿ. ಅದ್ ಏನಾಗಿ ಬಿಟ್ಟಿದೆ? ಬುಡ್ಡ ಕಾತು ಎಲ್ಲ ಬಗ್ಗಿ ಬಿಟ್ಟದಲ್ರಿ ಕಾಳು. ಆದ್ರೆ ನಿಮ್ದೇನು ಹೂವ ಬರ್ತಾ ಇದೆ? ಹೂವ ಆಯ್ತು ನೋಡ್ರಿ. ಇಲ್ಲಿ ಎಲ್ಲೇ ಒಂದು ಬರ್ತಾ ಇದೆ. ಎಲ್ಲೇ ಒಂದು ಬರ್ತಾ ಇದೆ. ಯಾಕೆ? ಬೀಜದ ಪ್ರಾಬ್ಲಮ್? ಬೀಜದ ಪ್ರಾಬ್ಲಮ್. ಮತ್ತೆ ಬೇರೆ ಏನಿರ್ತೀರಿ ಸರ್? ಈ ಸಂಬಂಧಪಟ್ಟ ಕಂಪನಿ ಅಧಿಕಾರಿಗಳು ಯಾರು ಬಂದಿದ್ರ? ಯಾರು ಬಂದಿಲ್ರಿ. ಅವ್ರ ಗಮನಕ್ಕಿದೆ? ಇಲ್ಲ ಇಲ್ಲ ಇಲ್ಲ. ಅಲ್ಲ, ಎಷ್ಟು ಎಕರೆ ಅದು? 8 ಎಕರೆ. 8 ಎಕರೆ. ಈ ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳು ಏನಾದ್ರು ವಿಸಿಟ್ ಮಾಡಿ? ಯಾರು ಬಂದಿಲ್ಲ. ಈಗ ಹೇಳಿ ಸರ್. ಯಜಮಾನ್ರೆ, ಯಾವ ಊರು? ನಮ್ಮದು ಕುರುಕುಂದ ಸರ್. ಇಲ್ಲ, ಈಗ ಏನು ಸಮಸ್ಯೆ ಆಗಿದೆ? ಏನಾಗಿದೆ ಇಲ್ಲಿ ಸಮಸ್ಯೆ? ಏನಾಗಿದೆ ಇಲ್ಲಿ ನಿಮ್ಮ ಹೊಲಕ್ಕೆ? ನಮ್ಮ ಹೊಲಕ್ಕೆ ಸಮಸ್ಯೆ ನೋಡ್ರಿ, ಇನ್ನು ಬಗಲಾಗಿನ ಹೊಲ. ಅಲ್ಲ, ಈಗ ಯಾವ ಬೀಜ ಯಾವ ಬಿತ್ತಿದ್ದೆ? ಇದು ಎಲ್ಎನ್ ಸೀಡ್ಸ್ ರೀ, ತೊಗರಿ ಬೀಜ. ಈಗ 90 ದಿವಸ ಆಯ್ತು ರೀ ಹಾಕಿ. ಬಗಲಾಗಿನ ಹೊಲ ಎಲ್ಲ ಕಾಳ ಕಾತ್ ಬಗ್ಗಿ ಬಿಟ್ಟದ. ನಮ್ದು ಏನು ಎಲ್ಲೇ ಒಂದು ಹೋಗ್ಬಿಡ್ತದ್ರಿ. ನಮ್ಮ ಸಮಸ್ಯೆ ಹಿಂಗಾಗಿ ನೋಡ್ರಿ 5 ಸಲ ಎಣ್ಣೆ ಹೊಡೆದಿವ್ರಿ. ಎಷ್ಟು ಎಕರೆ ಅದು? ಇದು 8 ಎಕರೆ ರೀ. ಅದು ಹೆಸರೇನಾ? ಎಲ್ಎನ್ ಸೀಡ್ಸ್ ಅರ್ಚನಾ? ಎಲ್ಎನ್ ಸೀಡ್ಸ್ ಅರ್ಚನಾ. ಆದ್ರೆ ಹೂವ ಮಗ್ಗೆ ಬರ್ತಾ ಇಲ್ಲ. ಏನಿಲ್ರಿ. ಇಲ್ಲಿ ಬಾಜು ಹೊಲ ನೀವು ಒಂದೇ ದಿನ ಬಿತ್ತೀರ? ಒಂದೇ ದಿನ ಬಿತ್ತೀವ್ರಿ. ಅದು ಏನಾಗಿ ಬಿಟ್ಟಿದೆ? ಬುಡ್ಡ ಕಾತು ಎಲ್ಲ ಬಗ್ಗಿ ಬಿಟ್ಟದಲ್ರಿ ಕಾಳು. ಆದ್ರೆ ನಿಮ್ದೇನು ಹೂವ ಬರ್ತಾ ಇದೆ? ಹೂವ ಆಯ್ತು ನೋಡ್ರಿ. ಇಲ್ಲಿ ಎಲ್ಲೇ ಒಂದು ಬರ್ತಾ ಇದೆ. ಎಲ್ಲೇ ಒಂದು ಬರ್ತಾ ಇದೆ. ಯಾಕೆ? ಬೀಜದ ಪ್ರಾಬ್ಲಮ್? ಬೀಜದ ಪ್ರಾಬ್ಲಮ್. ಮತ್ತೆ ಬೇರೆ ಏನಿರ್ತೀರಿ ಸರ್? ಈ ಸಂಬಂಧಪಟ್ಟ ಕಂಪನಿ ಅಧಿಕಾರಿಗಳು ಯಾರು ಬಂದಿದ್ರ? ಯಾರು ಬಂದಿಲ್ರಿ. ಅವ್ರ ಗಮನಕ್ಕಿದೆ? ಇಲ್ಲ ಇಲ್ಲ ಇಲ್ಲ. ಅಲ್ಲ, ಎಷ್ಟು ಎಕರೆ ಅದು? 8 ಎಕರೆ. 8 ಎಕರೆ. ಈ ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳು ಏನಾದ್ರು ವಿಸಿಟ್ ಮಾಡಿ? ಯಾರು ಬಂದಿಲ್ಲ. ಈಗ ಸುಮಾರು ಎಷ್ಟು ಖರ್ಚಾಗಿರ್ಬೋದು ಎಕರೆಗೆ? ಎಕರೆಗೆ ನೋಡ್ರಿ 50,000 ರೂಪಾಯಿ ಖರ್ಚಾಗ್ಯದ. 8 ಎಕರೆ. 8 4 ಲಕ್ಷ ಖರ್ಚು ಮಾಡಿ. ಲೀಸ್ ಗೀಜ್ ಎಲ್ಲ ಸೇರಿಸಿ.